ಆಶಯದಲ್ಲಿ ಕಪ್ಪತ್ತೂರಿನಲ್ಲಿಯೂ ಕೂಡ ಆ ಬೀಜದ ಉಂಡೆಗಳನ್ನು ಹಾಕುವ ಮೂಲಕವಾಗಿ ಈ ಪರಿಸರಕ್ಕೆ ಬಹಳಷ್ಟು ಒಳ್ಳೆಯ ಬಂದ ಫಲವನ್ನು ಕೊಟ್ಟಂಥವರು. ಇದನ್ನು ಅದಕ್ಕೆ ನಮ್ಮ ಅರಣ್ಯಾಧಿಕಾರಿಗಳು ಅದಕ್ಕೆ ಬಹಳ ಒಳ್ಳೆಯ ಒಂದು ರೀತಿಯಿಂದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದು ಬಹಳ ಮುಖ್ಯವಾದಂತಹದ್ದು. ಪರಿಸರ ಇವತ್ತು ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಿ ಡಿ ಪಾಟೀಲರು ಅವರು ಬರೆದಂಥ ಪುಸ್ತಕ ಮತ್ತು ಅವರು ಪ್ರಕಟಣೆ ನೋಡಿದಾಗ ಮರ ಮತ್ತು ಜೀವನ ಅದು ಎಷ್ಟು ಉಪಯುಕ್ತಕಾರಿ ಇದೆ ಅನ್ನತಕ್ಕಂಥದ್ದನ್ನು ಈ ಪ್ರಕಟಣೆಯಲ್ಲಿ ಪ್ರಕಟಿಸಿದಾಗ ಮರ ಏನು ಮಾಡ್ತದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಹಾಗೆ ಇವತ್ತು ಜಗತ್ತಿನ ತಾಪಮಾನ ಕೂಡ ಬಹಳ ಏರಿಕೆಯಾಗಿರುವಂಥ ಈ ಕಾಲದಲ್ಲಿ ಇಂಥ ಒಂದು ಪರಿಸರವನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯವಾದಂಥ. ಅದರಲ್ಲಿ ನಮ್ಮ ಮುಂಡರಿಗೆಯಲ್ಲಿ ನಾವೆಲ್ಲ ಮಠದ ಮಾನ್ಯರು ಮತ್ತು ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಇವತ್ತು ಅನೇಕ ರೀತಿಯ ಒಂದು ಕೆರೆಗಳನ್ನು ಮಾಡಿದ ಕಾರಣ ಇವತ್ತು ನಮ್ಮ ಭಾಗ ಇವತ್ತು ನಿಜವಾಗಲೂ ಕೂಡ ಒಳ್ಳೆಯ ಒಂದು ಪರಿಸರದಿಂದ ಉತ್ತಮವಾದಂಥ ಹವಾಮಾನಕ್ಕೆ ಕಾರಣ ಅಂತೇಳಿ ನಡೆಸಿಕೊಂಡಂಥ ಮುಂಡಳಿಗೆ ಒಂದು ಉತ್ತಮವಾದಂಥ ಹವೆಯನ್ನು ನೀಡುವಲ್ಲಿ ಬಹಳ ಉತ್ತಮವಾಗಿದೆ ಅಂತೇಳಿ ಈಗಾಗಲೇ ಹೇಳಬೇಕಾಗಿತ್ತು. ಆ ರೀತಿಯಲ್ಲಿ ಈ ಪರಿಸರವನ್ನು ಇವತ್ತೆಲ್ಲರೂ ಪ್ರೀತಿಸಬೇಕು. ನಾವು ದಿನಾಲು ಮುಂಜಾನೆ ವಾಕಿಂಗ್ ಹೋಗ್ತಕ್ಕಂಥ ಸಂತೋಷದೊಳಗೆ ಆ ಹೆಸರು ದಾರಿಯೊಳಗೆ ಒಂದು ಗಿಡಕ್ಕೆ ಯಾರೋ ಬೆಂಕಿ ಹಾಕಿ ಉಳಿದಿತ್ತು. ಅದನ್ನು ನೋಡಿ ಅವಾಗ ನಮ್ಮ ಬೆಳವಣಿಗೆಗಳ ಜೊತೆ ಇದ್ದರು. ಅದು ಹೇಳಿ ನೀರು ತರಿಸಿ ಅದಕ್ಕೆ ಹಾಕಿ ಉದಾಹರಣೆ ಮೇಲೆ ಆ ಗಿಡ ಮತ್ತೆ ಕೆಲವು ದಿವಸಗಳಲ್ಲಿ ಸಿಗಿತು. ಅದು ನೋಡಿದಾಗ ಬಹಳಷ್ಟು ಸಂತೋಷ. ಈ ರೀತಿಯಲ್ಲಿ ನಾವು ಗಮನ ಹರಿಸಬೇಕು. ಹುಡುಗರು ವಿದ್ಯಾರ್ಥಿಗಳು ಗಿಡ ಮರ ಹಚ್ಚಿದ್ದನ್ನು ಕೈಯಿಂದ ಹುಡುಗಿದು ಇದು ಮಾಡೋದ್ರಿಂದ ಕೆಲಸ ಮಾಡಿದ್ರೆ ಅದು ಬೆಳೀತದೆ. ಆಗ ನಾವು ಬೆಳೆದು ಹೂ ಕೊಡ್ತದೆ, ಹಣ್ಣು ಕೊಡ್ತದೆ ಅಂತಕ್ಕಂಥ ಪ್ರೀತಿಯನ್ನು ನೀವು ಬೆಳೆಸಿಕೊಂಡಾಗ ನಿಜವಾಗಲೂ ಕೂಡ ಪರಿಸರದ ಪ್ರೇಮ ನಿಮ್ಮಲ್ಲಿ ಬರ್ತದೆ. ಮರಗಳನ್ನು ನಿಜವಾಗಲೂ ಕೂಡ ಮುಂಡ್ರಿಯೊಳಗೆ ಮೊದಲು ಭಾಳ ಇದ್ದಿದ್ದೇನೆ ಅಂತ ಹೇಳಿದ್ರು ಕೂಡ ಸರಿ. ಆ ರೀತಿಯಲ್ಲಿ ಎಲ್ಲರೂ ಕೂಡ ಇವತ್ತು ನಮ್ಮ ಶಿಕ್ಷಕ ಬಳಗ, ವಿದ್ಯಾರ್ಥಿಗಳು ಮತ್ತು ಪುರಸಭೆಯವರು ಕೂಡ ಅದನ್ನು ಗಮನ ವಹಿಸಿ ಊರಿನ ತುಂಬ ಸುತ್ತಮುತ್ತ ಬೇರೆ ಕಡೆಯೂ ಕೂಡ ಇಂಥ ಪರಿಸರವನ್ನು ಚೆನ್ನಾಗಿ ಬೆಳೆಸಿದ್ದು ನಿಜವಾಗಲೂ ಕೂಡ ಭಾಳ ಸಂತೋಷಕ್ಕೆ. ಹಾಗೆ ಇನ್ನೂ ಕೂಡ ಹೆಚ್ಚು ಬೆಳೆಯಬೇಕು. ಯಾಕಂದರೆ ಈಗಾಗಲೇ ಹೇಳಿದಾಗ ನಮ್ಮ ದೇಶದಲ್ಲಿ 33% ಅರಣ್ಯ ಇರಬೇಕು. ಯಾಕಂದರೆ ದೇವರು ನಮಗೆ ಭೂಮಿ ಕೊಟ್ಟಿದ್ದಾರೆ. ಮುಖ್ಯವಾದಂಥದ್ದು ಮೊದಲು ಭೂಮಿ, ಉತ್ತಮವಾದಂಥ ನೆಲ, ಅದರಲ್ಲಿ ಏನೆಲ್ಲ ಬೆಳೀಲಿಕ್ಕೆ ಸಾಧ್ಯ. ಅದರ ಜೊತೆಗೆ ನೀರು ಕೊಟ್ಟಿದ್ದಾರೆ, ಉತ್ತಮ ನೀರು. ಇವತ್ತು ಉತ್ತಮವಾದಂಥ ಫ್ಯಾಕ್ಟ್ರಿಗಳೆಲ್ಲ ಬಂದಿದ್ದರೆ ತುಂಬಂತ ಭಾಳ ಸಾಕ್ತಿತ್ತು. ಆ ರೀತಿಯಾದಂಥ ನೀರು ತುಂಗಾಪಾನ, ಗಂಗಾ ಸ್ನಾನ, ತುಂಗಾಪಾನ ಉತ್ತಮವಾದಂಥ ಕುಡಿಯೋದಕ್ಕೆ ಯೋಗ್ಯವಾದಂಥ ನೀರನ್ನು ಅದು ಶುದ್ಧವಾಗಿ ಉಳಿಯೋದಕ್ಕೆ ಕಾರಣ ನಾವು ಪರಿಸರವನ್ನು ಬೆಳೆಸಬೇಕು. ಹಾಗೆ ನೀರಿನ ಜೊತೆಗೆ ಗಾಳಿ, ಉತ್ತಮವಾದ ಗಾಳಿ ಬರಬೇಕಾದರೂ ಕೂಡ ಈ ಗಿಡಮರಗಳು ಹಾಗೆ ಸಸ್ಯ ಸಂಪತ್ತು ಇದ್ದಾಗ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ಗಿಡಮರಗಳಿದ್ದಾಗ ಪ್ರಾಣಿ ಸಂಕುಲನವು ಕೂಡ ಬೆಳೆದಿದೆ, ಅವುಗಳು ಕೂಡ ರಕ್ಷಣೆ ಮಾಡ್ತವೆ. ಇವತ್ತು ನೋಡಿ ಅರಣ್ಯ ನಾಶ ಆಗೋದ್ರಿಂದ ಆನೆಗಳು, ಬೇರೆ ಬೇರೆ ಪ್ರಾಣಿಗಳು ಜಗತ್ತಿನ ಜನತೆಯೊಟ್ಟಿಗೆ ಸಂಘರ್ಷ ಬೆಳೆಸಿ ಜನತೆಯ ಜೀವನವನ್ನು ಹಾಳು ಮಾಡ್ತಕ್ಕಂಥ ಕೂಡ ಕಾಣ್ತಿದೆ. ಅದಕ್ಕೋಸ್ಕರ ನಮ್ಮ ಅರಣ್ಯವನ್ನು ಚೆನ್ನಾಗಿ ಉಳಿಸಿ ಬೆಳೆಸಿ ಅದನ್ನು ರಕ್ಷಿಸುವಂಥ ಕೆಲಸ ಎಲ್ಲರ ಮೇಲಿದೆ.